ಹುಡುಗರ ಮುಂದ ಅವರ ಟೀಚರ್ಸ್ಗೆ ಬೈದ್ರ ಗೌರವ ಉಳಿತೈತೇನ್ರಿ? ಸೋ ಕಾಲ್ಡ್ ಕಾಕ್ರೋಚ್ ಪಾರ್ಟಿಯ ಅಭ್ಯರ್ಥಿ ಮೇಲ 17 ಲಕ್ಷ ಫ್ರಾಡ್ ಕೇಸ್ ಐತಿ. ಕ್ಲಾಸ್ ರೂಮ್ ಚೆನ್ನಾಗಿತ್ತು ಅಂದ್ರ ಸ್ಟೋರ್ ರೂಮ್ ತೋರಿಸಿ ಅಭಿಜಿತ್ ಜನರನ್ನ ಬಕ್ರಾ ಮಾಡ್ಲಿಕ್ಕತ್ತಾರ. ಕಾಕ್ರೋಚ್ ಜನತಾ ಪಾರ್ಟಿ ಬೇರೇನು ಅಲ್ಲ, ಆಮ್ ಆದ್ಮಿ ಪಕ್ಷದ ಇನ್ನೊಂದು ರೂಪ. ವಿಚಾರ ಪ್ರಾಮಾಣಿಕವಾಗಿದ್ರು ಮಾಡಾಕತ್ತಿರೋ ಕೆಲಸ ಅಪ್ರಾಮಾಣಿಕವಾಗೈತಿ. ಇಂಥವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಜನರಿಗೆ ಗೊತ್ತೈತಿ. ನಿನ್ನೆ ರಾಜಸ್ಥಾನದಾಗ ಸಿಜೆಪಿಯ ಅಶುತೋಷ್ ರಂಕಾ ವಿರುದ್ಧ ಸ್ಥಳೀಯರು ಸಿಡಿದಿದ್ದನ್ನ ನೀವು ನೋಡಿದ್ರಿ. ಯಾವ ರೀತಿಯಾಗಿ ಅವರನ್ನ ನಮ್ಮೂರಿಗೆ ಬರಬೇಡ್ರಿ ಅಂತ ಹೊರಗೆ ಓಡಿಸಿದ್ರು ಅದನ್ನು ನೋಡಿದ್ರಿ. ಆದ್ರ ಈ ರೀತಿ ಸ್ಥಳೀಯರು ಸಿಡಿದೆದ್ದಿದ್ದು ದಿಢೀರ್ ಅಂತ ಅಲ್ಲ. ಅವರು ದಿನದಿಂದ ದಿನಕ್ಕ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ಪೋಸ್ ಆಗಾಕತ್ತಿರೋದನ್ನ ನೋಡ್ಕೋತ ಬರ್ಲಿಕ್ಕತ್ತಾರ. ಯಾವ ರೀತಿ ಹೇಳೋದೇ ಒಂದು ಮಾಡೋದೇ ಇನ್ನೊಂದು, ಈ ರೀತಿಯ ಕೆಲಸಗಳನ್ನ ಯಾವತ್ತಿಂದ ಮಾಡ್ಲಿಕ್ಕತ್ತೈತಲ್ಲ, ದಿನದಿಂದ ದಿನಕ್ಕ ಇವರ ಬಂಡವಾಳ ಒಂದೊಂದಾಗೆ ಬಯಲಾಗ್ಲಿಕ್ಕತ್ತಾವ. ಅದಕ್ಕಾಗಿ ಸ್ಥಳೀಯರು ನಮ್ಮೂರಿಗೆ ಬಂದು ನಿಮ್ಮ ಬೇಳೆಕಾಳನ್ನ ಬೇಯಿಸ್ಕೋಬೇಡ್ರಿ ಅಂತ ಆ ರೀತಿ ಸಿಡಿದೆದ್ದು ಓಡಿಸಿದ್ರು. गाड़ियों के साथ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿಗೆ ಮಾತ್ರ ವಿದ್ಯಾರ್ಥಿಗಳಿಗೋಸ್ಕರ ಶ್ರಮಿಸ್ಲಕತ್ತಿರೋ ಒಂದು ಪಾರ್ಟಿ ಅಂತ ಹೇಳ್ಕೊಳ್ಳಿಕತ್ತೈತಿ. ಆದ್ರ ಜನರಿಗೆ ಅರ್ಥ ಆಗ್ಲಿಕತ್ತೈತಿ ಇದು ಆಮ್ ಆದ್ಮಿ ಪಾರ್ಟಿಯ 2ನೇ ಭಾಗ, ಅಂದ್ರ ಅವರಿಗಾಗಿ ಕೆಲಸ ಮಾಡೋ ಇನ್ನೊಂದು ಪಕ್ಷ ಅಂತ. ಹಿಂಗಾಗಿ ಇವರಿಗೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ಲಿಕ್ಕತ್ತವ. ಯಾವ ಗ್ರಾಮದವರು ಕೂಡ ಇವ್ರನ್ನ ತಮ್ಮ ಗ್ರಾಮಗಳಿಗೆ ಬನ್ನಿ ಅಂತ ಕರೀಲಿಕ್ಕತ್ತಿಲ್ಲ. ನಾವಾಗೆ ಹೋಗ್ತೀವಿ ಅಂದ್ರೂ ಕೂಡ ಬರಬ್ಯಾಡ್ರಿ ಅನ್ಲಿಕ್ಕತ್ತಾರ. ಯಾಕೆ ಈ ರೀತಿ ಹೇಳಲಿಕ್ಕತ್ತಾರ? ಯಾಕಂದ್ರ ಒಂದೊಂದಾಗೆ ನಾನು ನಿಮ್ಗೆ ಎಕ್ಸ್ಪೋಸ್ ಮಾಡ್ತೀನಿ ಕೇಳ್ರಿ. ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಒಂದು ಸ್ಕೂಲ್ಗೆ ಹೋಗಿದ್ದ. ಅಲ್ಲಿ ಮಕ್ಕಳನ್ನ ಕೇಳಿಕತ್ತಿದ್ದ, ಇಲ್ಲಿ ಯಾವ ರೀತಿಯ ಹಾಡುಗಳು ಬರ್ತಾವ, ಇಲ್ಲಿ ಯಾವ ರೀತಿಯ ಊಟ ಸಿಗ್ತೈತಿ, ಹೆಂಗೈತಿ ಎಜುಕೇಶನ್ ಅಂತ. ಅಲ್ಲಿನ ಮಕ್ಕಳು ಹೇಳಿದ್ರು ಏನೂ ಸರಿ ಇಲ್ಲ ಅಂತ. ಆದ್ರೆ ಅದೇ ಮಗು ಇವತ್ತು ಕ್ಯಾಮರಾ ಮುಂದೆ ಬಂದು ಹೇಳಿಕತ್ತೈತಿ ಅದೆಲ್ಲ ನಮ್ಗ ಕಲಿಸಿಕೊಟ್ಟಿದ್ದ ಮಾತು ಅಂತ. बिस्कुट पड़ के जोड़ी जोड़ी बतवा रहे हैं कि इनके इन्हें हिला इनके दवाई मत देना, हर के बाद दवाई देना। क्या नाम है तुम्हारा? सूरज है। कौन सी कक्षा में हो? 7। तुमने कितने की झूठी गवाही देना? इन्हें लोगों ने ठीक है तुम्हें बिस्कुट खिलाएंगे, इनके खिलाफ झूठी मत देना, मेरी बात देना बात। ठीक। क्या नाम है आपका? ये विद्यालय में आरोप लग रहे हैं मास्टर साहब के ऊपर। वो गलत है। गलत क्यों लग रहा है? ನಮ್ಗೆ ಬಿಸ್ಕೆಟ್ ಕೊಡಿಸ್ತೀವಿ ಅಂತ ಹೇಳಿ ಈ ರೀತಿ ಹೇಳಿಸಿದ್ರು. ನಮ್ಮ ಟೀಚರ್ಸ್ಗಳು ನಮಗೆ ಪಾಠ ಮಾಡ್ತಾರ, ಒಳ್ಳೆ ಊಟನೂ ಕೊಡ್ತಾರ. ಕೆಲವೊಂದಿಷ್ಟು ಸಮಸ್ಯೆಗಳಿದ್ರೂ ಕೂಡ ನಮ್ಮ ಟೀಚರ್ಸ್ ಅವನ್ನ ಸರಿ ಮಾಡೋ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಆದ್ರ ಅವತ್ತು ಬಂದಿರೋರು ಅವರೆಲ್ಲ ನಮ್ಮ ಹತ್ರ ಹೇಳಿಸಿದ್ರು ಅನ್ನೋದನ್ನ ಆ ಹುಡುಗ ಹೇಳ್ಬಿಟ್ಟ. ಏನ್ ಮಾಡ್ಲಿಕ್ಕೆ ಹೊಂಟಾರ ಕಾಕ್ರೋಚ್ಗಳು? ಮಕ್ಕಳ ಮನಸ್ಸೊಳಗ ಯಾವ ರೀತಿಯ ಭಾವನೆಯನ್ನ ಹೇಳಿಸ್ಲಿಕ್ಕತ್ತಾರ, ಮಕ್ಕಳ ಬಾಯಿಂದ ಸುಳ್ಳು ಹೇಳಿಸೋ ಕೆಲಸ ಮಾಡ್ಲಿಕ್ಕತ್ತಾರ. ಯಾಕಾಗಿ? ತಮ್ಮ ಸೋಷಿಯಲ್ ಮೀಡಿಯಾ ಒಳಗ ತಾವು ಗ್ರೇಟ್ ಅನ್ನಿಸ್ಕೊಳ್ಳಾಕ. ಇನ್ನ ಸೋ ಕಾಲ್ಡ್ ಕಾಕ್ರೋಚ್ ಪಕ್ಷದ ಫೌಂಡರ್ ಅಭಿಜಿತ್ ದೀಪ್ಗೆ ಮಹಾರಾಷ್ಟ್ರದ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿನ ವಿಡಿಯೋಗಳನ್ನ ಹರಿಬಿಡ್ಲಿಕ್ಕತ್ತಾರ. ಒಂದು ಪ್ರಾಬ್ಲಮ್ ಏನಾಗೈತಿ ಅಂದ್ರ ಅವ್ರು ಹೋಗಿದ್ದ ಸ್ಕೂಲ್ ಒಳಗ ಎಲ್ಲಾ ಬರೋಬ್ಬರಿ ಐತಿ, ತೋರ್ಸಕ್ ಏನೂ ಸಿಕ್ಕಿಲ್ಲ. ಆಗ ಅಭಿಜಿತ್ ದೀಪ್ಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ಹೇಳಿ ಸ್ಟೋರ್ ರೂಮ್ ಅನ್ನ ತೋರಿಸ್ಲಿಕ್ಕತ್ತಾರ. ನೋಡ್ರಿ. ಬಟ್
ನಿಜಕ್ಕೂ ಆ ಸ್ಕೂಲ್ ಒಳಗ ಕ್ಲಾಸ್ ರೂಮ್ಗಳು ಹೆಂಗಿದ್ದಾವ, ಸ್ಮಾರ್ಟ್ ಬೋರ್ಡ್ಗಳು ಹೆಂಗಿದ್ದಾವ ನೋಡ್ರಿ. ಬಂದ ದಾರಿಗೆ ಸುಂಕ ಇಲ್ಲ ಅಂತಾರಲ್ರಿ, ಹಂಗ ಅಭಿಜಿತ್ ದೀಪ್ಕೆಗೆ ಹೋಗಿದ್ದಕ್ಕೆ ಏನಾದ್ರೂ ಒಂದು ಸಿಗಬೇಕಲ್ಲ ಪ್ರಾಫಿಟ್ ಅಂತ ಸ್ಟೋರ್ ರೂಮ್ ಅನ್ನ ತೋರಿಸಿ ಅದೇ ಕ್ಲಾಸ್ ರೂಮು ಇಲ್ಲಿ ಕೂತ್ಕೊಂಡು ಮಕ್ಕಳು ಎಜುಕೇಶನ್ ಪಡ್ಕೋಬೇಕಾ, ನಮ್ಮ ಮಕ್ಕಳಿಗೆ ಇಷ್ಟೊಂದು ಅನ್ಯಾಯ ಆಗಬೇಕಾ ಅಂತ ದೊಡ್ಡ ದೊಡ್ಡ ಮಾತು ಹೇಳಿ ಸ್ಟೋರ್ ರೂಮ್ ಅನ್ನ ತೋರಿಸ್ಲಿಕ್ಕತ್ತಾರ. ಇದು ಕಾಕ್ರೋಚ್ ಜನತಾ ಪಾರ್ಟಿಯ ಅಸಲಿಯತ್ತು. ಇದೇ ಎಕ್ಸ್ಪೋಸ್ ಆದ್ಮೇಲೆ ಜನ ಇವ್ರನ್ನ ವಿರೋಧ ಮಾಡ್ಲಿಕ್ಕತ್ತಾರ. ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಅದ್ರೊಳಗ ರಾಮಚಂದ್ರನ್ ಅನ್ನೋರ್ನ ನೀವು ನೋಡ್ತೀರಿ. ಆ ವ್ಯಕ್ತಿ ಮೇಲೆ 17 ಲಕ್ಷದಿಂದ 1 ಕೋಟಿವರೆಗೆ ಫ್ರಾಡ್ ಕೇಸ್ ಬಿದ್ದೈತಿ. ಆತನ ಹೆಸರು FIR ಒಳಗೆ ಕುಂತು ಬಿಟ್ಟೈತಿ. ಅವ ಬಂದ ಸ್ಕೂಲ್ ಟೀಕರ್ ಅಂತ ಇಲ್ಲಿ ಭಾಷಣ ಮಾಡ್ಲಿಕ್ಕತ್ತ. मेरा नाम राम है और इनका नाम मोहन है। हम लोग बीजेपी की तरफ से आए हैं और आपके स्कूल का इंस्पेक्शन करने के लिए आए हैं। स्कूल में अगर जो जो कमियां हमें लगेगी उस पर हम काम भी करेंगे और आपकी सभी जो जरूरी चीजें हैं उन पर ध्यान दिया जाएगा, ठीक है? तो आपके हिसाब से सारी चीजें ठीक चल रही हैं? जो टीचर है वो टाइम पे सारे टीचर अवेलेबल है? ಈ ವ್ಯಕ್ತಿ ಮೇಲೆ ಒಂದಲ್ಲ ಎರಡಲ್ಲ 17 ಲಕ್ಷ ರೂಪಾಯಿಯಷ್ಟು ಫ್ರಾಡ್ ಕೇಸ್ ಬಿದ್ದೈತಿ. ಆದ್ರೂ ನೋಡ್ರಿ ಎಷ್ಟು ಧೈರ್ಯ ಐತಿ, ನಾವು ಸರಿ ಮಾಡ್ತೀವಿ ಅಂತ ಕಾಕ್ರೋಚ್ಗಳ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದ್ ತಲುಪ್ಯಾರ. ಇಂಥ ಫ್ರಾಡ್ಗಳು ಬಂದು ಮಕ್ಕಳ ಮುಂದೆ ನಿಂತು ಹಂಗ ಹಿಂಗ ಅಂತ ಮಾತಾಡಿದ್ರ ಏನ್ ಹೇಳ್ಬೇಕ್ರಿ? ಎಲ್ಲವನ್ನೂ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೇಳಕತ್ತಿರೋ ಕಾಕ್ರೋಚ್ಗಳು ತಮ್ಮನ್ನ ತಾವೇ ಎಕ್ಸ್ಪೋಸ್ ಮಾಡ್ಕೊಳಕತ್ತಾರ ಅನ್ನೋದಕ್ಕ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ಇನ್ನೊಂದು ಹೇಳಿದ್ನಲ್ರಿ, ಇದು ಆಮ್ ಆದ್ಮಿ ಪಾರ್ಟಿಯ ಇನ್ನೊಂದು ರೂಪ ಅಂತ. ಅದು ಇಲ್ಲಿ ಮತ್ತೊಂದ್ಸಲ ಪ್ರೂವ್ ಆಗೈತಿ. ನಿನ್ನೆ ಅಶುತೋಷ್ ರಂಕ ಅವ್ರ ಜೊತೆ ವಧೆ ತಿಂದ್ರಲ್ಲ, ಆ ಲಿಸ್ಟ್ ಒಳಗ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಕಾರ್ಯಕರ್ತ, ಆಕ್ಟಿವ್ ಕಾರ್ಯಕರ್ತ ಇದ್ರು. ಆ ವ್ಯಕ್ತಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಓಟ್ ಕೇಳಕ ಗ್ರೌಂಡ್ ಒಳಗ ಯಾವ ರೀತಿ ಪ್ರಚಾರ ನಡೆಸಿದ್ರು ಅನ್ನೋದನ್ನ ನೋಡ್ರಿ. ಇದೇ ವ್ಯಕ್ತಿ ನಿನ್ನೆ ಅಶುತೋಷ್ ರಂಕ ಅವರ ಜೊತೆ ಸ್ಕೂಲ್ ಟೀಕರು ಅಂತ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ವಿರೋಧವನ್ನ ತಗೊಂಡು ವಾಪಸ್ ಬಂದ್ರು. ಇಮ್ಯಾಜಿನ್ ಮಾಡ್ರಿ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಯೊಬ್ಬರು ಬರೀ ಆಮ್ ಆದ್ಮಿ ಪಾರ್ಟಿ ಜೊತೆನೇ ಹೆಸರು ಯಾಕೆ ಕೇಳಿ ಬರ್ತೈತಿ? ಅಭಿಜಿತ್ ದೀಪ್ಕೆ, ಅಶುತೋಷ್ ರಂಕ, ಈಗ ಈ ವ್ಯಕ್ತಿ ಒಬ್ರಿಲ್ಲ ಅಂದ್ರೆ ಒಬ್ರು ಆಮ್ ಆದ್ಮಿ ಪಾರ್ಟಿ ಜೊತೆ ಇದ್ದು ಬಂದವರೇ ಇದ್ದಾರ. ಸೊ ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕ್ರಿ? ಇದಕ್ಕಿನ್ನ ಹೆಚ್ಚಿನ ಎಕ್ಸ್ಪೋಸ್ ಏನು ಮಾಡಬೇಕು? ಇದೇ ಕಾರಣಕ್ಕೆ ನಿನ್ನೆ ರಾಜಸ್ಥಾನದಾಗ ನೀವು ಬೇಕು ಅಂತಾನೆ BJP ಅಧಿಕಾರದಾಗಿರುವಂತಹ ಸ್ಟೇಟ್ಗಳಿಗೆ ಬರ್ತೀರಿ, ಅಲ್ಲಿನ ಸ್ಕೂಲ್ಗಳನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಾಗ ಅವರ ಮುಖವನ್ನು ತೋರಿಸ್ತೀರಿ. ನಾಳೆ ಅವರ ಭವಿಷ್ಯಕ್ಕೆ ಇದು ಧಕ್ಕೆ ತರೋದಿಲ್ಲೇನು? ಈ ರೀತಿ ನೀವು ಮಾಡ್ತೀನಿ ಅಂದ್ರೂ ಬನ್ನಿ ಮಾಡಿ ಅಂತ ನಮ್ಮ ಸ್ಕೂಲ್ ಒಳಗೆ ನಿಮ್ಮನ್ನು ಬಿಟ್ಕೋಬೇಕೇನು? ಹಂಗೆ ನಿಮಗೆ ಪ್ರಾಮಾಣಿಕವಾದ ಬೇಡಿಕೆ ಇದ್ರ ಇಡೀ ದೇಶದಾದ್ಯಂತ ಹೋಗ್ರಿ. ಯಾಕೆ ಬರೀ BJP ರೂಲ್ಡ್ ಸ್ಟೇಟ್ಗಳಿಗೆ ಮಾತ್ರ ಬರ್ತಿದ್ದೀರಿ? ಈ ರೀತಿಯ ಪ್ರಶ್ನೆಗಳನ್ನ ಅಲ್ಲಿನ ಸ್ಥಳೀಯರು ಕೇಳಿದ್ರು, ಅವ್ರಿಗೆ ಉತ್ತರ ಸಿಗ್ಲಿಲ್ಲ, ಹಿಂಗಾಗಿ ಇವ್ರನ್ನ ಓಡಿಸಿದ್ರು. ಅವರೇ ಹೇಳಲಿಕ್ಕತ್ತಾರ ಈ ರೀತಿ ನೀವು ಇಲ್ಲಿ ಬರಬಾರ್ದು, ಅವ್ರ ವಿರುದ್ಧ ಘೋಷಣೆಗಳನ್ನೂ ಕೂಗ್ಲಿಕ್ಕತ್ತಾರ. ನೋಡ್ರಿ, अरे जरूरत बोलना पड़ी जो सपोर्ट आएगा यहाँ गांव में जूत खा के जाएगा अगर दोबारा आ गया तो या वो मुर्दाबाद 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 जय श्री राम जय श्री राम जय श्री राम. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಯೊಬ್ಬರಿಗೂ ಬುದ್ಧಿ ಇಲ್ಲ ಅನ್ಸುತ್ತಾ? ಆ ಸ್ಟೂಡೆಂಟ್ಗಳು ಇನ್ನೂ ಸಣ್ಣ ಇದ್ದಾವ. ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ ನೋಡ್ರಿ. ಇನ್ನ ಮೊಳಕೆ ಬಿಟ್ಟು ಈಗಷ್ಟೇ ಬೆಳಿಲಿಕ್ಕತ್ತಾರ. ಅವ್ರ ಮುಂದೆ ಅವರಿಗೆ ಪಾಠ ಮಾಡೋ ಶಿಕ್ಷಕರನ್ನ ನಿಂದಿಸಿ ಮಾತಾಡಿ ನೀವೇನ್ರಿ ಮಾಡಿದ್ದೀರಿ, ಇದೇನ್ರಿ ಕಲಿಸೋದು ಅಂತೆಲ್ಲ ಮಾತಾಡಿದ್ರ ಆ ಮಕ್ಕಳಿಗೆ ಟೀಚರ್ ಮೇಲಿರೋ ಗೌರವ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡ್ತೈತಿ. ಎಲ್ಲರೂ ನಮ್ಮ ಟೀಚರ್ಗೆ ಬೈತಾರೆ ಅಂತ ಅವರು ಬೈಯಕ್ಕೆ ಶುರು ಮಾಡ್ತಾರ. ಯಾವ ರೀತಿ ಜಂತರ್ ಮಂತರ್ ಒಳಗ ನರೇಂದ್ರ ಮೋದಿ ಅವ್ರನ್ನ ಸೇರಿ ಎಲ್ರಿಗೂ ಬೈಯೋ ಜನ ಇದ್ರಲ್ಲ, ಆ ರೀತಿ ಅವರು ಬೆಳೆದು ರೆಡಿ ಆಗ್ತಾರ. ಈ ರೀತಿ ಮಾಡಬೇಕು ಅಂತ ಏನಾರ ಹೊಂಟಿರೇನು? ಆ ಮಕ್ಕಳ ಮನಸ್ಸಲ್ಲಿ ಕಲ್ಮಶವನ್ನ ತುಂಬೋದು ಎಷ್ಟು ಸರಿ? ನಿಮ್ಮ ಬೇಡಿಕೆ ಪ್ರಾಮಾಣಿಕವಾದದ್ದು, ಆದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕ ಐತಿ? ನಿಮ್ಮ ರಾಜಕೀಯ ಬಿಟ್ಟು ಬೇರೆ ಏನಾದರೂ ಇದರಲ್ಲಿ ಕಾಣ್ಲಿಕ್ಕತ್ತೈತೇನು? ಇದನ್ನ ಮಾಡ್ತೀವಿ ಅಂತ ನೀವು ಓಡಾಡಿ ಇದನ್ನೇ ಮಾಡ್ತೀವಿ ಅಂತ ಹೇಳಿದ್ರ
ಸರ್ಕಾರ ಆಗಲಿ, ಪೊಲೀಸ್ ಆಗಲಿ ಅಥವಾ ಇನ್ಯಾರೋ ನಿಮ್ಮನ್ನ ತಡೆಯೋದಿಲ್ಲ. ಸ್ವತಃ ನೀವು ಎಲ್ಲಿ ಹೋಗಬೇಕು ಅಂದ್ಕೊಂಡಿರಲ್ಲ, ಆಯಾ ಊರಿನ ಸ್ಥಳೀಯರೇ ನಿಮ್ಮನ್ನ ತಡೀತಾರೆ.